ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂಬಂತಹ ಪ್ರಸ್ತಾವನೆಗೆ ಅನುಮೋದನೆ ಸಿಕ್ಕ ಬೆನ್ನಲ್ಲೇ ರಾಜಕೀಯ ಕೆಸರೆರಚಾಟಕ್ಕೂ ಈ ವಿಚಾರ ಸಾಕ್ಷಿಯಾಗ್ತಾ ಇದೆ. ಇದು ರಾಜಕೀಯ ಪತನದ ಆರಂಭ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿಕೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ನನ್ನ ಸರ್ವನಾಶವನ್ನೇ ಬಯಸ್ತಾರೆ. 2028ರಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರವೇ ಇಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ, ಬರೆದಿಟ್ಕೊಳ್ಳಿ ಅಂತ ಸವಾಲ್ ಹಾಕ್ತಾ ಇದ್ದಾರೆ. ಕುಮಾರಸ್ವಾಮಿಗೆ ಈ ಸವಾಲ್ ಹಾಕೋದ್ರ ಮೂಲಕ ಡಿಕೆಶಿ ಹಾಗೂ ಕುಮಾರಸ್ವಾಮಿ ನಡುವಿನ ಟಾಕ್ ವಾರ್ ಇನ್ನೊಂದು ಹಂತಕ್ಕೆ ಹೋಗಿ ತಲುಪ್ತಾ ಇದೆ. ಹಾಗೆ ಕುಮಾರಸ್ವಾಮಿ ಏನ್ ದೇವ್ರ ಅಂತ ಇನ್ನೊಂದು ಕಡೆಗೆ ಸಚಿವ ವೆಂಕಟೇಶ್ ಕೂಡ ಪ್ರಶ್ನೆಯನ್ನ ಕೇಳೋದ್ರ ಮೂಲಕ ಸವಾಲನ್ನ ಹಾಕಿ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜಕೀಯವಾಗಿ ಪತನ ಪ್ರಾರಂಭ ಆಗುತ್ತೆ ಅನ್ನೋದು ಅಷ್ಟೇ ಹೇಳ್ತೀನಿ ಅಷ್ಟೇ. ಅದರ ಬಗ್ಗೆ ಏನು ಭಾಳ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಹುಶಃ 2028 ಒಳಗೆ ಮತ್ತೆ ಪುನಃ ಆ ಜಿಲ್ಲೆಯ ಹೆಸರು ರಾಮನಗರ ಅಂತಕ್ಕಂಥದ್ದು ಪುನಃ ಪ್ರತಿಷ್ಠಾಪನೆ ಆಗ್ತದೆ. ಪಾಪ ಒಂದು 4 ದಿನ ಖುಷಿಗೆ ಅವ್ರು ಏನೇನು ಬೇಕೋ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೀನಿ ಅಷ್ಟೇ. ನೋಡಪ್ಪ, ಕುಮಾರಸ್ವಾಮಿ ಯಾವಾಗಲೂ ಕೂಡ ನಮ್ಮನ್ನ ಸರ್ವನಾಶ ಮಾಡೋಕ್ಕೇ ಅವ್ರದ್ದು ಪ್ರತಿಯೊಂದು ದಿನನೂ ಅವ್ರ ರಾಜಕಾರಣ ಮಲಗಿದ್ದು ಎದ್ದಬೇಕಾದ್ರೆ ನಾವು ಒಳ್ಳೇದು ಮಾಡಿದ್ರು ಅವ್ರು ಬರೀ ಇದನ್ನು ಸರ್ವನಾಶ ಮಾಡೋದೇ ಅವರು ಬಯಸ್ಕೊಂಡು ಬಂದಿದ್ದಾರೆ. 2028ಕ್ಕೆ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತದೆ. ನೀವು ಬರ್ಕೊಳ್ಳಿ. ಉದ್ದೇಶ ಏನು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ 5 ವರ್ಷದ ನಂತರ ನಾವು ಸರ್ಕಾರ ಬರುತ್ತೆ, ನಾವು ಮತ್ತೆ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಮುಂದೆ ಬಂದಾಗ ನೋಡೋಣ ಬಿಡಿ. ಸರ್ವನಾಶ ಆಗ್ತಾರೆ ಅಂತ ಹೇಳ್ತಾರೆ. ಯಾರು ಚೇಂಜ್ ಮಾಡಿದವರು ಸರ್ವನಾಶ ಆಗ್ತಾರೆ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಕೇಂದ್ರ ಸಚಿವರು ಅವರೇನು ದೇವ್ರ ಅವರು? ಈಗಾಗಲೇ ಮಾತಿನ ಜಟಾಪಟಿ ಇಬ್ಬರು ಪ್ರಮುಖ ನಾಯಕರ ವಿಚಾರದಲ್ಲಿ, ಪ್ರತಿ ವಿಚಾರದಲ್ಲೂ ಕೂಡ ಇಬ್ಬರು ನಾಯಕರು ವಾಗ್ವಾದ ಕಿಳಿಯೋದು, ಜೊತೆಗೆ ಒಬ್ರಿಗೊಬ್ರು ತಿರುಗೇಟನ್ನು ಕೊಡೋದು, ಕೌಂಟರ್ ಕೊಡೋದು ಎಲ್ಲವನ್ನ ನೋಡ್ತಾ ಇದ್ದೀವಿ. ಈಗಲೂ ಕೂಡ ನೋಡಿ, ಕುಮಾರಸ್ವಾಮಿ ನನ್ನ ಸರ್ವನಾಶವನ್ನು ಬಯಸ್ತಾರೆ ಅಂತ ಹೇಳೋದ್ರ ಮೂಲಕ ತಿರುಗೇಟ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ನಾನು ಕೇಳ್ತಾ ಇದ್ದೆ ನಿಮ್ಮನ್ನ, ಹಳೆ ಮೈಸೂರು ಭಾಗದಲ್ಲಿ ಪ್ರಭುತ್ವ ಸಾಧಿಸೋದಕ್ಕೋಸ್ಕರ ಯಾವ ವಿಚಾರಗಳನ್ನ ಕೂಡ ಈ ಇಬ್ಬರು ನಾಯಕರು ಬಿಡೋ ಹಂಗೆ ಕಾಣಿಸ್ತಾ ಇಲ್ಲ. ಎಲ್ಲಾ ವಿಚಾರದಲ್ಲೂ ಕೂಡ ಜಟಾಪಟಿ, ಎಲ್ಲಾ ವಿಚಾರದಲ್ಲೂ ಸಾಧ್ಯ ಆದಷ್ಟು ಜನರ ಅನುಕಂಪವನ್ನ ಬಯಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ. ಮಮತಾ, ಹೌದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕುಮಾರಸ್ವಾಮಿ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಆ ಮಾತಿನ ವಾಕ್ ಸಮರಗಳನ್ನ ನಡೆಸ್ಕೊಂಡು ಬರ್ತಿದ್ದಾರೆ. ಅದು ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿರ್ಬೋದು, ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿರ್ಬೋದು, ಯಾವುದೇ ವಿಷಯ ಸಿಕ್ಕಿದ್ರು ಕೂಡ ಅಲ್ಲಿ ರಾಜಕೀಯವನ್ನ ತಳಿಕು ಹಾಕುವಂತ ಪ್ರಯತ್ನವನ್ನ ಇಬ್ಬರು ನಾಯಕರು ಮಾಡ್ತಿದ್ದಾರೆ. ನಿನ್ನೆಯಷ್ಟೇ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅನ್ನುವಂತಹ ಹೆಸರಿಗೆ ಬದಲಾವಣೆ ಮಾಡಲಾಯಿತು. ಕುಮಾರಸ್ವಾಮಿ ಅನ್ನೋದಕ್ಕೆ ರಿಯಾಕ್ಷನ್ ಅನ್ನು ಕೊಟ್ಟಿದ್ರು. ರಾಮನಗರ ಹೆಸರನ್ನ ಬದಲಾವಣೆ ಮಾಡಿರುವಂತವರು ಸರ್ವನಾಶ ಆಗ್ತಾರೆ ಅನ್ನುವಂತಹ ಶಾಪವನ್ನ ಹಾಕಿದ್ರು. ಅಲ್ಲದೆ 2028ರ ವೇಳೆಗೆ ಮತ್ತೆ ರಾಮನಗರ ಅನ್ನುವಂತಹ ಹೆಸರನ್ನ ಮರುಸ್ಥಾಪನೆ ಮಾಡ್ತೀವಿ ಅನ್ನುವಂತಹ ಸವಾಲನ್ನ ಕುಮಾರಸ್ವಾಮಿ ಅವರು ಹಾಕಿದ್ರು. ಇವತ್ತು ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪ್ರತಿ ಸವಾಲು ಹಾಕಿದ್ದಾರೆ. ಕುಮಾರಸ್ವಾಮಿ ಅವರ ಹಣೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪ್ರತಿ ಸವಾಲನ್ನ ಹಾಕಿದ್ದಾರೆ. ಅಲ್ಲದೆ ಕುಮಾರಸ್ವಾಮಿ ಅವರು ಯಾವಾಗಲೂ ಕೂಡ ನನ್ನ ಸರ್ವನಾಶವನ್ನ ಬಯಸ್ತಾರೆ, ನಾನು ಏನೇ ಒಳ್ಳೇದು ಮಾಡಿದ್ರು ಕೂಡ ಅದಕ್ಕೆ ವಿರೋಧವಾದ ಮಾತುಗಳನ್ನ ಆಡ್ತೀವಿ ಅನ್ನೋ ಮೂಲಕ ಕುಮಾರಸ್ವಾಮಿ ವಿರುದ್ಧ ಕೂಡ ವಾಗ್ದಾಳಿಗಳನ್ನ ಮಾಡಿರುವಂತದ್ದು. 2028ಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಆಗ್ಲೂ ನಾವೇ ಇರ್ತೀವಿ. ಹಾಗಾಗಿ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆಯನ್ನ ಮರುಸ್ಥಾಪನೆಯನ್ನು ಮಾಡ್ತೀನಿ ಅಂತ ಸವಾಲು ಹಾಕಿದ್ದಾರೆ. ಅದು ಸಾಧ್ಯವೇ ಇಲ್ಲ ಅನ್ನುವ ಮೂಲಕ ಮತ್ತೊಂದು ರಾಜಕೀಯದ ಸವಾಲನ್ನ ಕುಮಾರಸ್ವಾಮಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರು ಎಸ್ತಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿ ಅವರ ರಿಯಾಕ್ಷನ್ ಏನು ಕಾದ್ ನೋಡ್ಬೇಕಾಗತ್ತೆ. ಮಮತಾ. ಆಲ್ ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ.